ಹೋಗೋದು ನೋಡೋಕೆ ಏನಾಗದೆ ಊರಿಗೆ ಹೋಗಿದ್ದು ಬರೋದ. ಈಗ ಹೋಗದ ಬೇಡಕತ್ ಬಿಡು. ಇನ್ನೊಂದು ಸ್ವಲ್ಪ ದಿವಸ ಆದ್ರೂ ಹೋಗ್ಬೇಕಿದ್ರೆ ಕೆಲಸ ಅದಲ್ಲ. ನೀವು ಯಾತಿಗೆ ಅಂತಿದ್ದೀರಿ ಅಂತ ಗೊತ್ತು. ಅತ್ತೆನ ಕೇಳಿನಿ. ಅತ್ತೆ ಹೇಳದೆ ಶಿವರಾತ್ರಿ ಹಬ್ಬ ಕಳ್ಕೊಂಡು ಆಮೇಲೆ ಹೋಗಿದ್ದು ಬನ್ನಿ ಅಂತ ಅಂದದೆ. ಹೋಗಿದ್ದು ಬರೋದ ಜಾಸ್ತಿ ದಿನ ಏನು ಉಳ್ಕೊಳ್ಳೋದು ಬೇಡ. ಬರೀ ಒಂದು ದಿವಸ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೋಕ್ಕಾಯ್ತದೆ. ಓ ಭಾರಿ ಬುದ್ಧಿವಂತೆ ಬಿಡು ನೀನಂತೂ. ನಾನು ಕೇಳ್ದೇನೆ ಮೊದಲು ಊರನ್ನೇ ಕೇಳಿದಿ. ನಾನು ಕೇಳಿದ್ರೆ ಇನ್ನೊಂದ್ಸಲ ಊರು ಕೇಳುವಂತೀನಿ ಅಂದ್ಬಿಟ್ಟು. ಹಂಗೇನೂ ಇಲ್ಲ. ಅತ್ತೆ ಜೊತೆ ಮಾತಾಡ್ತಾ ಕೂತಿದ್ನಲ್ಲ ಹಂಗೆ ಕೇಳಿದೆ. ಸರಿ ಕತ್ ಬಿಡು, ನಾನು ತಮಾಷೆ ಮಾಡಿದ್ದು. ಗಿರ್ಜಾ ಗಿರ್ಜಾ, ಓ ಏನಪ್ಪ ಎಡ್ತಿ ಪಾತ್ರೆ ಬೆಳೆ ಕೊಡ್ತಾ ಇದೀಯಾ? ಇಲ್ಲ ಕದ್ಬಮ್ಮ, ಸುಮ್ಮನೆ ಕೂತಿದೆ. ಅಮ್ಮ ಬನ್ನಿ ಟೀ ಮಾಡ್ತೀನಿ. ಏನು ಬೇಡಕತೆ ಬೆಳಗು, ಏನು ಬೇಡಕತೆ. ಈಗ ತಾನೇ ಕುಡ್ಕ ಬಂದೆ. ಎಲ್ಲ ನಿಮ್ಮತ್ತೆ ಅತ್ತೆ ಅಂಗಡಿಗೆ ಹೋಗೋರೆ. ಅಂಗಡಿಗೆ ಹೋಗಿದ್ದಾಳ? ಸರಿ ಅತ್ತೆ ಇಲ್ಲಿ ಕೂತಿರೋದೇನು ಭೂಪ? ಸುಮ್ಮನೆ ಕೂತ್ಕೊಂಡೆ ಕಂತಕಮ್ಮ, ಹೊಲ್ದಿದ್ದ ಬಂದಲ್ಲ ಕಾಲಿಗೆ ತೊಳ್ಕೊಂಡು ಇಲ್ಲೇ ಕೂತ್ಕೊಂಡೆ. ಸರಿ ಕೂತ್ಕೊಳ್ಳುವಂತೆ. ಇನ್ನೇನು ಸಮಾಚಾರ? ಅಮ್ಮ ಕೂತ್ಕೋ ಬಾ. ಇಲ್ಲ ಇಲ್ಲ ಕತೆ ಕೂತ್ಕೋ. ಅದೇ ಸುಮಾರು ದಿವಸ ಆಗಿತ್ತಲ್ಲ ಬಂದು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗಕ್ಕಾಯ್ತದೆ ಅನ್ಬಿಟ್ಟು ಹಂಗೆ ಬಂದೆ. ನಿಮ್ಮ ಅಪ್ಪ ಎಲ್ಲಾಯ್ತು? ಅಪ್ಪ ಹೊಲ್ದಲ್ಲದೆ. ನಿಮ್ಮ ಅಪ್ಪನ ಹೊಲ್ದಲ್ಲಿ ಬಿಟ್ಬಿಟ್ಟು ಇಲ್ಲೇನು ಮಾಡ್ತಾ ಇದ್ದಿ? ಬಂದೆ ತಕೋ, ಈಗ ತಾನೇ ಬಂದಿದ್ದು. ಸರಿ ಏನು ಗಲಾಟೆ ಅಂತಲ್ಲ, ರಂಗಣ್ಣ ಬಂದ್ಬಿಟ್ಟು ಗಲಾಟೆ ಮಾಡ್ತಿದ್ದಂತಲ್ಲ. ಇನ್ನೇನು ಮಾಡೋನು? ಇನ್ನೇನು ಮಾಡೋನು? ದೊಡ್ಡ ನನ್ನ ಹಾಟ್ಕಳ ರಮೇಶ್ವರ್ಗೂ ಮಹೇಶ್ವರ್ಗೂ ಸಾಲ ಕೊಟ್ಬಿಟ್ಟು ಆದ್ರಿಂದ ಹೇಳಿಲ್ಲ ಬಡ್ಡಿ ಹಿಸ್ಕೊಳ್ಳೋದಂಟ ಚೆನ್ನಾಗಿ ಹಿಸ್ಕೊತಾ ಕೂತವನೆ. ಈಗ ಬಂದ್ಬಿಟ್ಟು ಸಾಲ ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿಲ್ಲ, ಹೆಸ್ರು ಕೊಟ್ಟಿಲ್ಲ ಅನ್ಕೊಂಡು ನಾಟಕ ಬಿಡ್ತಾ ಕೂತವನೆ, ಗಲಾಟೆ ಮಾಡ್ತಾವನೆ ಕಲ ರವಿ ಅಲ್ಲ ಅಂತ ಭೂಪ ಹೇಳ್ಬೇಕಾನೆ ಆಗ್ಲಯ್ಯ. ಹಂಗೆ ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಅಂತ ಹಾಗೇನು ಹೇಳ್ದನೆಯ ಬಡ್ಡಿ ತಿನ್ನಗಂಟ ಚೆನ್ನಾಗಿ ತಿಂದುಬಿಟ್ಟು ಈಗ ಬಂದು ಗಲಾಟೆ ಮಾಡ್ತಾವ್ರೆ. ಅವರು ಕೊಟ್ಟಿಲ್ವಂತೆ ಒಂದು 3-4 ತಿಂಗಳಿಂದ, 3 ತಿಂಗಳಿಂದ 2 ತಿಂಗಳಿಂದ ಕೊಟ್ಟಿಲ್ವಂತೆ ಬಡ್ಡಿಯ. ಅದಕ್ಕೆ ಗಲಾಟೆ ಮಾಡ್ತಾ ಕೂತವನೆ. ಸರ್ರಾಗಿ ಹೋಗಿ ಕಳ್ಸಿವ್ನಿ ಅವನಿಗೆ. ಹಂಗೆ ಹಿಂಗೆ ಹೋಗಿನಿಲ್ಲ ಆದರೆ ಇವನವನಲ್ಲ ಕುಳ್ಳ. ಅವ್ರು ಕೊಡ್ಲಿಲ್ಲ ಆದರೆ ನಾನು ಕೊಡ್ತೀನಿ ಅಂದ್ಬಿಟ್ಟು ಕಳಿಸ್ತಾ, ಇಲ್ಲಾಂದ್ರೆ ಇಲ್ಲೇ ನಿಂತಿದ್ದ ಮನೆ ಮುಂದೆನೇ. ಅಲ್ಲ ಕುಳ್ಳ ಏನಕ್ಕೆ ಕಾಡನು ಗೊತ್ತಾಗಿಲ್ವಾ? ರಮೇಶ ಮಹೇಶ ಅಂತೂ ಕೆಲಸ ಮಾಡೋಕ್ಕಿಲ್ಲ ಸರಿಯಾಗಿ ಆಗ್ಲಿಂದ ನೋಡಿಲ್ವಾ? ಕುಳ್ಳ ಬೇರೆ ವಹಿಸ್ಕೊಬಿಡ್ತಾನೆ ಆಗ್ಲಿಂದವ. ಅವ್ರನ್ನ ಕಂಟ್ರೋಲ್ ಮಾಡೋದು ಕುಳ್ಳನೇ ಯಾಕಂತಾಕೋ. ಅಣ್ಣಂದಿರು ಅಂದ್ಬಿಟ್ಟು ಇರೋ ಸಲನೆಲ್ಲ ಹೋಗ್ಲಿ. ಕುಳ್ಳನ್ ಕಷ್ಟ ಆದಾಗ ಅವ್ರು ಬಂದ್ಬಿಟ್ಟಾರ, ಏನೂ ಇಲ್ಲ. ಇವನ್ ಮಾತ್ರವ ಓಡೋಯ್ತಾನೆ ಕಷ್ಟ ಅಂದರೆ. ಇನ್ನೇನು ಮಾಡೋಕ್ಕದು? ಅಣ್ಣ ಅಲ್ವಾ, ಅಣ್ಣಂದಿರು ಇನ್ನೇನು ಮಾಡೋಕೆ ಐಕಿಲ್ಲ ಕತೆ ಬಿಡು. ಅದಕ್ಕೆ ನಾವು ಹೋಗ್ದು ಅಲ್ಲ ಹಂಗೆ ತಲೆ ಮೇಲೆ ಕೂರ್ಸ್ಕೊಂಡ್ರೆ ಆದದ ಅಂತ. ಏನೋ ಮಹೇಶ ರಮೇಶನವೇ ಕೆಲ್ಸಕ್ಕೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ಬಿಟ್ಟು ತೀರ್ಸ್ತೀನಿ ಕಣವ ಕಣಮ್ಮ, ಏನು ಯೋಚನೆ ಮಾಡಬೇಡಿ ಅಂತಂದ್ರು. ಮನೆಯಲ್ಲೆಲ್ಲವ ಸರಿಯಾಗಿ ಹೋಗ್ದಿ ಉಪ್ಪು ಹಾಕಿವಿ. ನಿಮ್ಮ ಮಾವನು ಸರಿ ಒಸಿ ಹೋಗಿನಿಲ್ಲ. ಮನೆಗೆ ಬರಬೇಡಿ ಬಡ್ಡಿ ಹೇಕ್ಲೆ ಕಿತ್ತೋದ್ನವ್ರೆ ಅಂತೆವ್ರು ಹಿಂತೆವ್ರು ಅಂತ ಮಾನಗೆ ಬೊಗರೆ ಬೋಯ್ತು. ಅವ್ರು ಹೇಳ್ತೀರಿ ನೋಡ್ರೆ ಊರೊಳಗೆ ಕೂತವ್ರೆ, ಅವ್ರಿಗಂತೂ ಜ್ಞಾನ ಇಲ್ಲ. ತಾಳು ಬಂದು ವಕ್ತನ ಮಾಡಬೇಕು. ಅವರೇ ವಕ್ತನ ಮಾಡ್ದಾನೆ ಸಂದೆಗಂಟ ಅಪ್ನಟಿ ಅಂತ ನಿಂತವ್ರೆ. ಥೂ ಬಡ್ಕ ಸಾಕಾಯ್ತದೆ. ಅಲ್ಲ ಈಗ ಅನ್ಸ್ತಾ ಕೂತದೆ ಎಲ್ಲೆಲ್ಲಿ ತಕೊಂಡು ಪಾಲ್ ಕೊಟ್ಬಿಟ್ನು ಅಂತ. ಒಂದು ಜವಾಬ್ದಾರಿ ಇಲ್ಲ ಏನೂ ಇಲ್ಲ. ಅವ್ರ ಜೊತೆ ಹಾಡಿ ನಂಗಂತೂ ಸಾಕಾಗೋಯ್ತದೆ ತಕೋ. ಯಾರಿಗೆ ಹೇಳ್ಕೊಳ್ಳೋದು ಪರಿಸ್ಥಿತಿಯಾ? ಈ ಮುತ್ತಿಗೆ ಆದ್ರೂ ಸಾಯ್ಬೇಕು ಅವ್ರ ಜೊತೆ. ಅದೆಲ್ಲ ಇರ್ಲಿಕ್ಕನಮ್ಮ, ನೀನು ಸಾಲ ಕೊಟ್ಟಿರೋ ಜೊತೆ ಜಗಳಕ್ಕೆ ಹೋದ್ರೆ ಬಿಟ್ಟನಮ್ಮ ಅಣ್ಣ. ಅದು ಬೇರೆ ಆಗಿಂದ ಸಾಲಗೆಲ್ಲ ಕೊಟ್ಕೊಂಡಿರೋನು. ನೀನು ನೋಡ್ರೆ ಅವನ ಜೊತೆನೇ ಜಗಳಕ್ಕೆ ಹೋಗಿದ್ದೆ ಅಂತಲ್ಲ, ಹಂಗೆ ಹಿಂಗೆ ಏನಿಂದು ಅಲ್ಲ ಕಲ ನ್ಯಾರವಾಗಿ ಕೂತ್ಕೊಂಡು ಅಕ್ಕ ನಿಮ್ಮ ಮಗ ಸಾಲ ಕೊಟ್ಟವನೆ ಕಣಮ್ಮ, ನಿಮ್ಮ ಮೊಮ್ಮಕ್ಕಳು ಸಾಲ ಇಸ್ಕೊಂಡವ್ರೆ ಕೊಟ್ಟಿಲ್ಲ ಅಂತ ಏನಾರು ಹೇಳಿದ್ನ? ಅದು ಹೇಳ್ದನೆ ಹೊಲ್ಸು ಮಾತೇ ಆಡ್ತಾನೆ. ಅಂತೆ ಮಕ್ಕಳು ಇಂತೆ ಮಕ್ಕಳು ಸೂಳೆ ಮಕ್ಕಳು ಹಂಗೆ ಹಿಂಗೆ ಅಂತ ಅನ್ಸ್ಕ ಕೂತ್ಕೊಳ್ಳೋಣ. ಚೆನ್ನಾಗದೆ ಕಂತಕೋ ಇರಾಡ್ತಾ ಈಗ ಹೊಸಿ ಸದ್ರ ಕೊಟ್ಬಿಟ್ರೆ ನಾಳೆ ಇನ್ನೂ ಒಂದು ಆಡ್ತಾನೆ. ಎಡ್ತಿ ಮಕ್ಕಳು ಕೇಳಿಲ್ಲ, ಮನೇಲಿ ಕೇಳಿಲ್ಲ, ಸಾಲ ಬರ್ತದೆ ಬಡ್ಡಿ ಬರ್ತದೆ ತಂದ್ಬಿಟ್ಟು ಕೊಟ್ಬಿಟ್ಟು ಇನ್ನು ನಾಟಕ ಆಡಿದ್ರೆ ಇನ್ನೊಂದು ದಿವಸ ಇನ್ನೊಂದು ಮನೆ ಹಾಳು ಮಾಡ್ತಾನೆ. ಕೇಳ್ದನೆ ಸಾಲ ಕೊಟ್ಬಿಟ್ಟು ಏನೊಂದು ಯಾವಾರ ಕೊಟ್ಟಿದ್ದಾನ? ಏನಿಲ್ಲ. ಉಣ್ಣಕ್ಕೆ ತಿನ್ನಕ್ಕೆ ಕೇಳ್ತಾನೆ. ಯಾವಾಗ ಇಸ್ಕೊಂಡಿದ್ರಿ ಏನು ಅಂತ. ಈಗ 3-4 ತಿಂಗಳಲ್ಲಿ ಅಂತ ಇನ್ನೇನು ಹೇಳಕ್ಕಿಲ್ಲ. ಎಷ್ಟೊಂದು ಸಲ ಏನು ಮಾಡ್ಕೊಳಕ್ ಹೋಗಿದ್ರಮ್ಮ? ಅಲ್ಲ ಏನು ಮಾಡಿಲ್ಲ, ವ್ಯವಸಾಯನೂ ಮಾಡ್ತಿಲ್ಲ, ಹೊಲನ ಪಾಳ್ಬಿಟ್ಟವ್ರೆ. ಇನ್ನೇನು ಮಾಡಕ್ಕೆ ಅಷ್ಟು ಸಾಲ? ಅದನ್ನೇ ಕೇಳ್ತಾ ಕೂತಿರೋದು ಏನು ಮಾಡಕ್ಕೆ ಸಾಲ ಮಾಡಿದ್ರಿ ಅಂತ. ಅದನ್ನೇ ಬಾಯ್ ಬಿಡ್ತಲ್ಲ ಮುಂಡೆತವು. ಅವ್ರು ಹೆತ್ತಿಗೆ ಬೆಂಕಿ ಯಾಕೆ ಸಾಲ ಮಾಡ್ಕೊಂಡು ಏನು ಮಾಡ್ಕೊಂಡಿದ್ದಾವೆ ಎತ್ತು ಮಾಡ್ಕೊಂಡಿದ್ದಾವೆ. ಏನೋ ಉದ್ಧಾರ ಆಯ್ತವೆ ಅಂತ ಪಾಲ್ ಕೊಟ್ರೆ ಸಾಲ ಓದ್ಕೊಂಡು ಓದಿಕೊಂಡು ನಿಮ್ದು ಇರಬಾರ್ದಂಗೆ ನಿಂತವೆ. ಎಷ್ಟು ಹುಚ್ಚತದೆ ಗೊತ್ತಾ? ಏನು ಮಾಡನೆ ಹಂಗೆ ಎತ್ತಿ ಬಾರಿಸ್ಬಿಡೋಣ ಅಷ್ಟು ಕಾಪತ್ತದೆ. ಹಂಗಿರು ಹೋಗ್ದೀನಿ ಬೀದಿಲೇ ನಿಂತ್ಕೊಂಡು. ಏನು ಮಾತಾಡ್ನಿಲ್ಲ. ಏನು ಮಾತಾಡೋರು? ತಪ್ಪು ಮಾಡೋರಲ್ಲ ಮಾತಾಡ್ಕೊ ಬರಲಿ, ಸರಿಯಾಗಿ ಮಾಡ್ತೀನಿ ಅವ್ರಿಗೆ. ಏನೇನು ನಾಟಕ ಕಲ್ತ್ಬಿಟ್ಟವ್ರೆ, ನಾಟಕವ ಇರೋರು ಬರೋರೆಲ್ಲ ಸೇರ್ಕೊಂಡು ಎಷ್ಟು ಹುಚ್ಚತ್ತಿಸ್ತಾರೆ ಗೊತ್ತಾ? ಹುಚ್ಚ ಅದಕ್ಕೆ ಬಂದೈತಿಲ್ಲ ನೆನೆ ಮೊನ್ನೆಯಿಂದ. ತಾಳು ಗಿರ್ಜನ ಬರ್ನಿಲ್ವಲ್ಲ ಇಟ್ಟಿದ್ದಕ್ಕೆ, ಆಮೇಲೆ ಇಟ್ಟಿದ್ದಕ್ಕೆ ನೀನು ಬರ್ನಿಲ್ಲ. ತಾಳು ಹೋಗಿ ಮಾತಾಡ್ಸ್ಕೊಂಡವ್ರು ಹೋಗಿ ಬರಾಕೈತದೆ ಅಂದ್ಬಿಟ್ಟು ಹಂಗೆ ಬಂದೆ. ಸರಿ ಮತ್ತೆ ಬರ್ತೀನಿ ತಾಳು. ಗಿರ್ಜಾ ಬರಲಿ. ಅಮ್ಮ ಬನ್ನಿ ಟೀ ಕಾಯಿಸ್ತೀನಿ, ಇಲ್ಲ ಊಟನಾರು ಮಾಡಿ ಬನ್ನಿ. ಅಲ್ಲ ಹಿಂಗೆ ಬಂದ್ಬಿಟ್ಟು ಹಂಗೆ ಹೋಯ್ತಿದ್ದೀರಲ್ಲ. ಬೇಡ ಕನ್ಸಿತ, ಬೇಡ ಕತೆ ಏನು ಬೇಡ. ಏನು ಮಾಡಿದ್ರೆ ಅಡುಗೆ? ಅಮ್ಮ ತರಕಾರಿ ಸಾರು ಮಾಡಿದ ಕಣಮ್ಮ. ತರಕಾರಿ ಹೆಸರು ಮಾಡಿದ್ರ? ಸರಿ ಕತೆ ಬರ್ತೀನಿ, ಬನ್ನಿ ಇಟ್ಟಿದ್ದಕ್ಕೆ. ಏನು ಮಾಡಕ್ ಬಿಡಮ್ಮ, ನೀನೇ ಇಲ್ಲೇ ಬಂದಿದ್ದೀರ, ಇಲ್ಲೇ ಮಾತಾಡ್ಸ್ಕೊಂಡಿವಲ್ಲ ಬಿಡು. ಮಾಲೆ ಹೆಂಗಿದ್ದಾಳಮ್ಮ? ಚೆನ್ನಾಗಿದ್ದಾಳ? ಚೆನ್ನಾಗವಳೆ ನನ್ನ ಮಗಳಿಗೇನು. ನೀನಾರು ಬಂದು ನೋಡಿಯಾ? ಬಂದು ನೋಡಕ್ಕಿಲ್ಲ, ಏನು ನೋಡಕ್ಕಿಲ್ಲ.
ತಂಗಿನ ತಾಳು ನೋಡದ ಮಟ್ಟದ ಅಂತಂದಿಯಾ ಅವ್ಳು ಬಂದಾಗ ಮಾತ್ರ ಮಾತಾಡ್ಸ್ಕೊತಿದ್ದಿ ಯಾವತ್ತೋ ಇವತ್ತೋ ಬತ್ತಿದಿ ನಿನಗೂ ಜ್ಞಾನ ಇಲ್ಲಕ್ಕಂತ ತಕೋ ತಂಗಿ ಮೇಲೆ ಅಲ್ಲಿಗೊಂದ್ಸಲ ಏನು ಮಾಡಕ್ಕೆ ಇಲ್ಲಿಗೆ ಬತ್ತಲಾಗ ಮಾತಾಡ್ಸ್ಕೊಳ್ಳೋದ ಅಂತ. ಅಯ್ಯೋ ತಕಪ್ಪ ಏನೋ ಮಟ್ಟಿದಕ್ಕೆ ಬಂದಿಯಾ ನಮ್ಮ ಮನೆಗೆ ಕೆಲ್ಸಕ್ಕೆ ಬಂದಿ ಸರಿ ಏನೋ ಕೂತ್ಕ ಮಾತಾಡ್ತಿದ್ರಲ್ಲ ಮಾತಾಡಿ ಬರ್ತೀನಿ ಅಮ್ಮ ಬನ್ನಿ ಕೂತ್ಕೊಳ್ಳಿ ಬನ್ನಿ ಇಲ್ಲ ಕೂತಿರಿ ಟೀನಾರು ಮಡಿಕೊ ಬರ್ತೀನಿ ಏನು ಬೇಡ ಕಣ್ಮಗ ಟೀ ಬೇಡ ಏನು ಬೇಡ ಕತೆ ಏನು ಬೇಡ ಏನೋ ಮಾತಾಡ್ತಾ ಕೂತಿದ್ದಿ ಏನಾಗದೆ ಮಾತಾಡಿ ಬರ್ತೀನಿ ಆಮೇಲೆ ಗಿರ್ಗಿರ್ಜ ಬಂದಳೇನೋ ಅಮ್ಮ ಬನ್ನಿ ಅತ್ತೆ ನೀನು ಬರ್ತದೆ ಬಟ್ಟೆ ಸೊಪ್ಪು ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ತಗೊಬರ್ತೀನಿ ಅಂತ ಹೋಗದೆ ಬನ್ನಿ ನೀನೇನು ಮಾಡ್ತಿದ್ದೆ ಅವ್ನು ಕಳಿಸ್ಬಿಟ್ಟು ಅಮ್ಮ ಅವ್ರು ಇನ್ನೂ ಬಂದಿತ್ತಿಲ್ಲ ಓ ಈಗ ಬಂದ ಅಲ್ಲ ಒಂದು 2-3 ಹೆಚ್ಚು ತಕ್ಕ ಮಡಿಕಬೇಕು ತಾನೆ ಒಂದೊಂದಕ್ಕೂ ಓಡೋಗೋದು ಹೆಂಗಿದ್ರು ರೊಟ್ಟಿಲಿ ಅತ್ತೆಗಿತ್ತೆಲ್ಲ ಚೆನ್ನಾಗಿದ್ದಾರ ಮಾವ ಹೆಂಗಿದ್ದದು ಕುಳ್ಳ ಎಲ್ಲ ಚೆನ್ನಾಗವ್ರೆ ಕಂತಕೋ ಏನಾಗಿರೋದು ಎಲ್ಲ ಚೆನ್ನಾಗವ್ರೆ ನೀನು ಬರಕಿಲ್ಲ ಬವ್ವ ಸೀತಾ ಬಾ ಸರಿ ಅಮ್ಮ ಆಮೇಲೆ ಬರ್ತೀನಿ ಬಂದು ಕರ್ಕರ್ದಾಗೆಲ್ಲ ಹಂಗೇನು ಆಮೇಲೆ ಬರ್ತೀನಿ ಅಂತ ಪಾರತಿ ಊರಿಗೆ ಹೋಯ್ತಾಳೆ ಅಂದಲ್ಲಮ್ಮ ಯಾವಾಗ ಹೋಗೋದು ಇನ್ನೊಂದು ವಾರ ಹೋಯ್ತಾಳೆ ಕಂತಕೋ ಇನ್ನೊಂದು ವಾರ ಹೋಯ್ತಾಳೆ ನನಗೂ ಬೇಜಾರಾಗ ಹೋಯ್ತದಲ್ಲ ಮಗಿನ ಕಳ್ಸಕ್ಕೆ ಓ ಬೇಜಾರದದು ಇಡ್ಸ್ಕೊಬಿಡು ಮುಗಿನ ಕೊಟ್ರೇನೋ ಇರ್ಸ್ಕೋಬೋದು ಕೊಟ್ಟಾರ ನೀನು ಸರಿ ಅದವಳೆ ತಕೋ ಅಲ್ಲ ಮುಂಚೂರಿ ಬಾಕ್ಲಾಕ್ಬೇಕು ತಾನೆ ಅದು ಯಾತಕ್ಕೆ ತೆಗ್ದು ಬಿಟ್ಬಿಟ್ಟು ಬಂದಿದ್ದೀರಿ ನೀವು ನೋಡ್ರಿ ಹಿಂಚೋರ್ ಕೂತಿದ್ದೀರಿ ನಾಯ ಪಾಯ ಬತ್ತು ಇಲ್ಲ ಕಳ್ರೋಗಿಲ್ರಿ ಯಾರೋ ಬಂದ್ರು ತೆಗ್ದು ಕೂತ್ಕೊಂಡಾರ ಏನು ಗೊತ್ತಾಯ್ಕಿಲ್ವಾ ಆಮೇಲೆ ನಾನು ಹಚ್ಕೊಂಡೆ ಬಂದಿದ್ದೆ ಕಣಮ್ಮ ಇವರು ದನ ಹಾಡಂಗಾಡ್ತಾನೆ ಒಂದು ಜವಾಬ್ದಾರಿ ಇಲ್ಲ ಏನೂ ಇಲ್ಲ ಬಾಕ್ಲನ್ನೆಲ್ಲರೂ ಹಂಗೆ ತೆಗ್ದುಬಿಟ್ಟು ಕೂತಿರೋ ಚಂದ ನೋಡು ಅಲ್ಲ ಹಂಗೆ ಬಂದಿಲ್ಲ ಹಚ್ಕೊಬರ್ಗಮ್ಮ ಸರಿಯಾಗಿ ಸೋಂಬೇರಿಕಂತ ತಕೊಂಡು ನೀನುವೆ ನಾನೇ ಹಚ್ಕೊಬರ್ಬೇಕಂತೆ ಕೊಡಿಗ ಮಗ ನಾ ಬೆಳಿಕೊಡಿ ಪಾತ್ರೆಯಾ ಹೋಗಮ್ಮ ಕಲ್ಸ್ಬಿಟ್ಟು ಇಲ್ಲ ಕುಳ್ಳು ನೋಡಿ ಕಲಿಯೋಗ್ಲಾ ಅವ್ನು ಕಾಲು ಹಿಡ್ಕೊಂಡು ಹೋಗಿದ್ರೆ ಅವ್ನು ಬುದ್ಧಿ ಕಲ್ತೀಯ ನೀನು ಅಲ್ಲ ಎಡ್ತಿಗೆ ಪಾತ್ರೆ ಕೊಡೋದು ಅಡುಗೆ ಮಾಡ್ಕೊಡೋದು ಏನು ಮಾಡ್ಕೊಡೋದು ನೋಡು ಹೋಗು ಏನು ಚೆನ್ನಾಗಿ ಮಾಡೋರು ನೀನು ಹಿದ್ದಿ ಮಾಡ್ಕೊಡ್ಬೇಕು ಯಾಕೆ ನನ್ನ ತಂಗಿ ಮದುವೆ ಆಗಿಲ್ವಾ ನೋಡಮ್ಮ ಹಿಂಗಂತವ್ರೆ ಓಹೋ ಸೀಮ್ಗಿಲ್ಲರ ತಂಗಿ ನೋಡಪ್ಪ ತ್ರಿಪುರ ಸುದ್ರಿ ನೋಡು ಅದಕ್ಕೆ ಮಾಡ್ಕೊಡ್ಲಾ ಮಗ ಬೆಳಗಿಸ್ಕೊಂಡು ಕರಿ ಏನು ಆಡ್ಕಾಡ್ತಾ ನಿಂತವ್ರೆ ಹೊಲೆಯಿಂದ ಮನೆಯಿಂದ ಹೊಲಕ್ಕೆ ಸುತ್ಕೊಂಡು ಹುಸಿ ಬೆಳಗಿಸ್ಕೈಗ ಪಾತ್ಕಿತ್ರಯ್ಯ ಕಾಳು ಬಿದ್ದೋಯ್ತಾನೆ ಆಮೇಲೆ ಈಗ ಏನಾರುವೆ ನೀನು ಏನಾರು ಬಗ್ಗಿಸ್ಬೇಕು ಅಂದ್ರೆ ಈಗಲೇ ಬಗ್ಗಿಸ್ಕೋಬೇಕು ಆಮೇಲೆ ಬಗ್ಗಕ್ಕಿಲ್ಲಕತ್ತೆ ನೀನು ಸರಿ ಅದವಳೆ ಕಣಮ್ಮ ನನಗೆ ಸಪೋರ್ಟ್ ಮಾಡ್ತಾನೆ ಬಿಟ್ಬಿಟ್ಟು ನೀನು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಿಲ್ಲಮ್ಮ ನೀನು ನಿನ್ಗೆ ಯಾಕೆ ಮಾಡಾನೆ ಹಣೆ ಬರ ಬಂದಿದೆ ಬಾ ಏನು ನಾನು ಕೇಳಿದ್ನೆಲ್ಲ ತಂದು ಕೊಟ್ಬಿಡ್ತಿದ್ದಿ ಹೇಳಿದ ತಕ್ಷಣ ಮಾಡ್ಬಿಡ್ತಿದ್ದಿ ಎಲ್ಲನೂ ಅವ್ನು ನಿನಗೆ ಸಪೋರ್ಟ್ ಮಾಡ್ತಾ ನಿಂತ್ಕೋತಾರೆ ರವಿ ಹೊಲ ಉಳಿಸ್ಬೇಕಾಯ್ತು ಎಲ್ಲಾರು ಟ್ಯಾಕ್ಟ್ರಿಗೆ ಹೇಳಿದ್ರೆ ಹೊಸಿ ಹೇಳು ನಮ್ದು ಹೊಸಿ ಉಳಿಸ್ಬಿಡ್ಬೇಕು ಯಾರುವೇ ಗೊತ್ತಾ ಇಲ್ಲ ಇಲ್ಲ ಕಣಮ್ಮ ಅಷ್ಟು ದೂರ ಬರೋಕ್ಕಾಗಿಲ್ಲ ತಗ ಬರ್ತೀವಲ್ಲ ಆ ಹೊಲ ಹುತ್ಕೊಡ್ತೀವಿ ಹಂಗೆ ಅಂತ ಹೇಳ್ತಾಕೋತವೆ ಆಮೇಲೆ ಬರೀ ಒಂದು ಎಕರೆ ಹೆಂಗೆ ಗೊತ್ತುಟೋಗೋದು ಹೊಸಿ ಜಾಸ್ತಿ ಅಂತ ಹೇಳುವಂತ ನೀನು ಯಾಕೆ ಹೊಲಗೆಲ್ಲ ಹುಟ್ಟಿಸ್ಬೇಕು ಅಂತಿದ್ದು ಗಿರ್ಜ ಹೊಲ ಹುತ್ತಿಸೋದಾದ್ರೆ ಅದನ್ನ ಹೊಲ ಹುಟ್ಟಿಸ್ಬಿಡು ನೀನು ಕಾಸು ಎಷ್ಟು ಹೇಳೋ ಕಡೆ ಎಷ್ಟು ರೂಪಾಯಿ ಒಂದು ಗಂಟೆಗೆ ನಮಗೂ 900,000 ಕಣಮ್ಮ ಅಯ್ಯಪ್ಪ ಏನು ಅಷ್ಟು ರೈಟ್ ಆಗಿದ್ದು 900,000 ಕೇಳಿದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಹಂಗೆ ಅಂತ ಹೇಳ್ತಾರೆ ಇಲ್ಲ ಪೆಟ್ರೋಲ ನೀವು ಹಾಕಿಸ್ಕೊಟ್ಬಿಡಿ ಇನ್ನು ಗಂಟೆಗೆ 700 ರೂಪಾಯಿ ಕೊಡಿ ಅಂತಾರೆ ಎರಡು ಹಂಗೆ ಬೀಳ್ತದಲ್ಲ ಹೆಚ್ಚು ಕಡಿಮೆ ಅದಕ್ಕೆ ಸುಮ್ಮನೆ ಗಂಟೆ ದುಡ್ಡನ್ನ ಕೊಟ್ಬಿಡೋದು ಏನು ನಮ್ಮ ಕಾಲಂಗೆ ಮಾಡೋಕ್ಕದ ಎತ್ತ ತಗೊಂಡು ಹುಳಿ ಅಂದ್ರು ಹೈಕಿಲ್ಲ ಅಂತಾರೆ ಹೋಗು ಯಾಕೆ ಬೇಕು ವ್ಯವಸಾಯ ಮುಂದಿನ ಸಲಿಂದ ಯಾರಿಗಾರು ಗುತ್ತಿಗೆಗಾರು ಕೊಟ್ಬಿಟ್ಟು ಸುಮ್ಮನೆ ಗೇಕ ತಿನ್ನದ ಆ ದುಡ್ಡು ಬರ್ತದೆ ಹಂಗೆ ವಾರ ಗುತ್ತಿಗೆ ದುಡ್ಡಾರು ಉಳ್ಕತ್ತದೆ ಹಂಗೆ ಅನ್ಸ್ಬಿಡದೆ ಕಣಮ್ಮ ಏನು ಖರ್ಚಮ್ಮ ಹಾಳು ಕಾಳಂತೆ ಅವ್ರಿಗೆ ಊಟ ಅಂತೆ ಆಮೇಲೆ ಗೊಬ್ಬರ ಗೋಡು ಔಷಧಿ ಸೊಸಿ ನೆಡೋಕ್ಕೆ ನೀರು ಯಪ್ಪ ಅದೆಲ್ಲವ ನೆನ್ಸ್ಕೊಂಡ್ರೆ ಏನು ಸಿಗ್ತಾನೆ ಇಲ್ಲ ಕಣಮ್ಮ ಮೊದ್ಲಂಗಿಲ್ಲಮ್ಮ ಇನ್ನೇನಪ್ಪ ಮೊದ್ಲಂಗಿಲ್ಲ ಕತೆ ಖರ್ಚು ಜಾಸ್ತಿ ಆದಾಯ ಕಡಿಮೆ ಮುಂದುವರಿಯುವುದು ಹಂಗೆ ವಿಡಿಯೋ ಹಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ